ಮತ್ತೆ ಇಲ್ಲಿ ಇವರಿಬ್ಬರು ಜಗಳ ಆಡ್ತಾರೆ, ಪವಿತ್ರ ಮತ್ತು ನಮ್ರತ. ಆಮೇಲೆ ಅಜ್ಜ ಇದು ಏನು ಅಂತಂದರೆ ಏನಿಲ್ಲ, ಅದೇ ನಮ್ರತ ಅವರು ಕೇಳಿದ್ರಲ್ಲ, ನಮ್ರತ ಮೇಡಮ್ ಫೈಲಿಗೆ ನಾನೇ ಸೈನ್ ಮಾಡಿಸ್ಕೊಡ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸರಿ ಗುಡ್ ನೈಟ್ ನಮ್ರತ ಮೇಡಮ್ ಅಂತೆಲ್ಲ ಹೇಳ್ತಾರೆ. ಅವ್ನು ತಾತ ನೀವೇನು ಇನ್ನೂ ಮಲ್ಕೊಂಡಿಲ್ಲ, ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಕಣಮ್ಮ, ಇನ್ನೂ ಯಾಕೆ ಎದ್ದಿದ್ದೀರಿ ಅಂದರೆ ಏನಿಲ್ಲಮ್ಮ 2 ಗಂಟೆಗೆ ಒಂದು ಸಲ ಅಲಾರಾಮ್ ಇಟ್ಟೀನಿ, ನನ್ನ ಮೊಮ್ಮಗನ ನೋಡ್ಕೊತೀನಿ. ಏಕೆ ನಾನಿಲ್ವಾ ನೋಡ್ಕೊಳಕ್ಕೆ? ಹಂಗಲ್ಲಮ್ಮ ಅಂದೆ. ಯಾಕೆ ನಾನು ಚೆನ್ನಾಗಿ ನೋಡ್ಕೊಳೋದಿಲ್ಲ ಅಂದರೆ ನೋಡ್ಕೊತೀಯಮ್ಮ ಅಂತ ಫೋನ್ ಕಸ್ಕೊಂಡು ಫೋನ್ ಸ್ವಿಚ್ ಆಫ್, ಹೋಗಿ ಮಲ್ಕೊಳ್ಳಿ, ಗುಡ್ ನೈಟ್ ಅಂತ ಹೇಳಿ ತಾತನಲ್ಲಿ ಹೋಗ್ತಾರೆ. ಇಲ್ಲಿ ರೂಮಿಂದ ದೇವ್ ಸರ್ ನರಳ್ತಾ ಇರ್ತಾರೆ, ಜ್ವರ ಬಂದು ಅಮ್ಮ ಅಂತ. ಅದೇ ಟೈಮಿಗೆ ನಮ್ರತ ನಮ್ರತ ಹೋಗಿಬಿಡ್ತಾರೆ. ಅದೇ ಟೈಮಿಗೆ ಪವಿತ್ರ ಹೋಗಿ ದೇವ್ ಸರ್ ಬಂದೆ ಅಂತೆಲ್ಲ ಹೋಗಿ ನೋಡ್ದೆ, ಜ್ವರ ಬಂದಿರುತ್ತೆ ಹಿಂಗೆ ಮುಟ್ಟಿ ನೋಡ್ತಾರೆ, ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಂತೆಲ್ಲ ಹೇಳಿ, ಅದು ಜ್ವರ ಬಂದರೆ ಚೆಕ್ ಮಾಡ್ತಾರಲ್ಲ, ಚೆಕ್ ಮಾಡಿ ನೋಡ್ತಾರೆ, ಸ್ವಲ್ಪ ಕಡಿಮೆ ಆಗಿದೆ ಅನ್ಸ. ಮತ್ತೆ ಒದ್ದೆ ಬಟ್ಟೆ ಹಾಕಿ ನೋಡ್ತಾರೆ. ಅವರು ದೇವರು ಕೈ ಗಟ್ಟಿಗೆ ಇಟ್ಕೊಂಡು ಹಂಗೆ ಮಾಡ್ಕೊಂಡ್ಬಿಟ್ರೆ ಬೆಳಕಾಗ್ಬಿಟ್ಟಿದೆ. ನೋಡ್ತಲ್ಲ, ಅಯ್ಯೋ ಇಷ್ಟು ಬೆಳಕಾಗಿದೆ, ಏನೋ ಎದ್ದೇ ಇಲ್ಲ ಅಲ್ಲ ಅಂತೆಲ್ಲ ಹೇಳ್ತಾ. ಆಮೇಲೆ ಅದೇ ಟೈಮಿಗೆ ದೇವ್ ಕೈ ಬಿಡಲ್ಲ, ಕೈ ಹಿಡ್ಕೊಂಡ್ಬಿಟ್ರೆ ಇದೇನಿದು ಅಂತೆಲ್ಲ ಹೇಳಿ, ನಾನು ಇಲ್ಲೇ ಇದ್ದೀನಿ ಬಿಡಿ ಸರ್, ಪಕ್ಕ ಜಲ್ದಿ ಹೋಗಿ ಏನಾದ್ರು ಟಿಫಿನ್ ತೊಗೊಂಬಂದು ನಿಮಗೆ ಟಿಫಿನ್ ಕೊಟ್ಟು ಆಮೇಲೆ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕು. ಅದೇ ಟೈಮಿಗೆ ಡಾಕ್ಟ್ರು ಬಂದಿರ್ತಾರೆ. ಡಾಕ್ಟ್ರು ಬಂದು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ರಾಧಿಕಾ ನಿನ್ನ ಮಗ ಆರಾಮಿದ್ದಾನೆ ನೋಡಮ್ಮ ಅಂತೆಲ್ಲ ಹೇಳ್ತಾ. ಹೌದು ರಾಧಿಕಾ ಸ್ಮೈಲ್ ಮಾಡ್ದೆ. ತಾತ ಇನ್ನು 2 ದಿನದಲ್ಲಿ ನಿಮ್ಮ ಮೊಮ್ಮಗ ಜಿಮ್ ಕೂಡ ಹೋಗ್ಬೋದು, ಅಷ್ಟು ರೆಡಿ ಆಗಿದ್ದಾನೆ, ಪವಿತ್ರ ಆ ಥರ ನೋಡ್ಕೊಂಡಿದ್ದಾಳ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂತ ತಾತನೂ ಖುಷಿ ಪಡ್ತಾನೆ. ಅದೇ ಟೈಮಿಗೆ ರಾತ್ರಿ 2 ಗಂಟೆಗೆ ನಮ್ಮ ಪವಿತ್ರ ಫೋನ್ ಮಾಡಿ ಕೇಳಿದ್ದು ಜ್ವರ ಬಂದಿದೆ ಅಂತೆಲ್ಲ ಹೇಳಿ, ನಾನು ಕೊಟ್ಟಿದ್ದ ಗೈಡೆನ್ಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿರೋದಕ್ಕೆ ಜ್ವರ ಎಲ್ಲ ಕಮ್ಮಿ ಆಗಿದೆ, ನಾರ್ಮಲ್ ಇದೆ ನೋಡು ರಾಧಿಕಾ, ನಿನ್ನ ಸೇಫ್, ನಿನ್ನ ಮಗನ ಒಳ್ಳೆ ಸೇಫ್ ಹ್ಯಾಂಡ್ ಒಳಗೆ ಸಿಕ್ಕಿದ್ದಾನೆ ನೋಡು ಅಂತೆಲ್ಲ ಹೇಳಿದ. ಈ ಕಡೆ ಇಲ್ಲಿ ಇವ್ರು ಇರ್ತಾರಲ್ಲ, ಪವಿ ಅವ್ರ ತಂದೆನೂ ಅವ್ರ ಅಜ್ಜ ಅವ್ರ ತಮ್ಮ ಅವ್ರು ಮಾತಾಡ್ತಾ ಇರ್ತಾರೆ. ಏನೋ ಮತ್ತು ಅಣ್ಣ ಓದ್ಕೊಂತಿದ್ದೆ. ಹ್ಞೂಪ್ಪ ಅಂತ ಏನೋ ಮಾರ್ಕೆಟಿಗೆ ಹೋಗಿದ್ದೆ. ಹ್ಞೂನಪ್ಪ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಸೀರೆ ತೊಗೊತಿದ್ರು ಹೆಣ್ಮಕ್ಳು, ಅಧಿಕ ಮಾಸ ಚೆನ್ನಾಗಿ ಬಂದಿಲ್ಲ, ಅಧಿಕ ಮಾಸ ಬಂದಿರೋದಕ್ಕೆ ಹೆಣ್ಮಕ್ಳಿಗೆ ಸೀರೆ ಉಡಿಸ್ಬೇಕು, ಮಡ್ಲಿಗೆ ತುಂಬಬೇಕು ಅಂತ ಹೇಳಿದಾರ ಅಂತೆಲ್ಲ ಹೇಳ್ದೆ. ಹೌದಾ ಅಂತೆಲ್ಲ ಹೇಳ್ದೆ. ಸರಿ ಇದು ಮಾಡಿದ್ರಾಯ್ತು ಬಿಡಿ ಇವಾಗ ಅಂತೆಲ್ಲ ಹೇಳ್ದೆ. ಅಧಿಕ ಮಾಸ ಬಂದಿರೋದಕ್ಕೆ ಚೆನ್ನಾಗಿ ಬಂದಿರಂತೆ, ಮತ್ತೆ ಏನಾದರೂ ಸೀರೆ ಉಡಿಸಿ ಮಾಡಲ್ ತುಂಬಿಲ್ಲ ಅಂದರೆ ಅವ್ರ ಸಂಸಾರಕ್ಕೆ ಪ್ರಾಬ್ಲಮ್ ಆಗ್ತೈತಂತೆ, ಮತ್ತು ಹೆಂಗೆ ಮಾಡೋಣ ಅಂತೆಲ್ಲ ಹೇಳ್ತಾ. ಸರಿ ಅದೇ ರೀತಿ ಮಾಡಿದ್ರಾಯ್ತು ಬಿಡು ಅಂತೆಲ್ಲ ಹೇಳಿ ಅವರಪ್ಪ ಹೇಳಿದಾಗ ಅವರಪ್ಪನ ಮಾತು ಕೇಳಿ ಸರಿ ಅಂತೆಲ್ಲ ಹೇಳಿ, ಸೀರೆ ಹೆಂಗೆ ಮಾಡೋದು, ಮಡ್ಲಲ್ಲಿ ತುಂಬಿಸೋದು ಅಂತಂದರೆ ನಾವು ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ, ನಾವು ಹೆಣ್ಣು ಎತ್ತರ ಆದರೂ ನಾವು ಸೋಲ್ಬೇಕು, ಮತ್ತು ಹೆಂಗೆ ಮಾಡಬೇಕು ಅಂತ ಒಂದು ಕೆಲಸ ಮಾಡೋಣ, ಪವಿನ ಮನೆ ಹತ್ರ ಅದೊಂದು ದುರ್ಗಮ್ಮನ ಗುಡಿ ಐತಲ್ಲ, ಅಲ್ಲಿ ಕರೆದು ಪವಿತ್ರಾಗೆ ಮಡಲು ತುಂಬಿ ಕಳಿಸ್ಬಿಟ್ರೆ ಆಯಿತು. ಪವಿತ್ರನೂ ಬರ್ತಾಳ ಅಂದರೆ ಪವಿತ್ರವು ನಮಗೆ ನೋಡಬೇಕಂದ್ರೆ ತುಂಬ ಖುಷಿ ಅಲ್ಲ ಅಂತೆಲ್ಲ ಹೇಳಿದೆ. ಇಲ್ಲಿ ಡಾಕ್ಟರ್ ಸ್ನಾನ ಮಾಡಿಸ್ಬೋದು ಅಂತೆಲ್ಲ ಹೇಳಿದ್ರೆ, ದೇವಸ್ಥಾನ ನೀನು ಮಾಡಿಸ್ತೀಯ ಸ್ನಾನ ತಾತ, ಇದು ಮಾಡಿಸ್ತಾ ಪವಿತ್ರನೇ ಮಾಡಿಸ್ತಾ ಅಂತ, ನೀವು ಮಾಡಿಸ್ತೀರ ಸ್ನಾನ? ಹ್ಞೂ ಮಾಡಿಸ್ತೀನಿ. ಬೇಡ್ರಿ ನಾನೇ ಮಾಡ್ತೀನಿ ಅಂತ, ಬೇಡ ಬಿದ್ದೋಗ್ಬಿಡ್ತೇನೆ, ನೀವು ಇಬ್ಬರು ಹೋಗೋಣ ನಡೀರಿ, ಕಣ್ಣು ಮುಚ್ಚಿ ನಾನು ಸ್ನಾನ ಮಾಡ್ತೀನಿ, ನೀವು ಕಣ್ಣು ಮುಚ್ಚಬೇಕು, ಇಬ್ಬರು ಯಾಕ್ರಿ ಕಣ್ಣು ಮುಚ್ಚಬೇಕು, ಸ್ನಾನ ಮಾಡೋದು ನಾನು ನೋಡಿದ್ರೆ ಏನು ತೊಂದರೆ ಇಲ್ಲ, ನೀವೇನು ಸ್ನಾನ ಮಾಡಲ್ಲ ಅಂತಂದು ಇವ್ರಿಗೂ ಓದಾಡ್ತಾ ಇದೆ. ಸರಿ ಇಬ್ಬರು ಕಣ್ಣು ಮುಚ್ಕೊಂಡು ಹೋದರೆ ಅಲ್ಲೇ ಎಲ್ಲ ನಾವು ಧಬ್ಬ ಅಂತ ಬಿದ್ದುಬಿಡ್ತೀವಿ, ಎಳ್ಬಿಡ್ತೀವಿ, ಅದಕ್ಕೆ ಇಬ್ಬರು ಅಲ್ಲಿಗೆ ಹೋಗೋವರೆಗೂ ಕಣ್ಣು ತಗೊಂಡು ಹೋಗೋಣ, ಅಲ್ಲಿಗೆ ಹೋದ್ಮೇಲೆ ನಾನು ಕಣ್ಣು ಮುಚ್ತೀನಿ ಅಂತ. ಸರಿ ಹೋಗೋಣ ನಡ್ರಿ ಅಂತೆಲ್ಲ ಹೇಳಿ ಬಂದೆ. ಸ್ನಾನ ಮಾಡಿಸ್ಬೇಕು ಬಾತ್ರೂಮಲ್ಲಿ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇದ್ದೆ. ಸ್ನಾನ ಮಾಡಿಸ್ಬೇಕಾದ್ರೆ ತಣ್ಣೀರು ಬಿಸಿನೀರು ಆ ಥರನೇ ಎಲ್ಲ ಇದು ಮಾಡಿದೆ. ತಣ್ಣೀರು ಹಾಕಿದ್ರಿ, ಬಿಸಿನೀರು ಹಾಕಿದ್ರಿ, ಒಂದ್ಸಲ ತಣ್ಣೀರು ಒಂದ್ಸಲ ಬಿಸಿನೀರು, ಈ ಥರ ಆಟ ಆಡಿಸ್ತಾ ಇರ್ತಾನೆ. ಇಲ್ಲಿ ಸ್ನಾನ ಮುಗಿಸ್ಕೊಂಡು ಶಾಂಪೂನು ತಲೆಗೆ ಹಾಕೋದ್ಬಿಟ್ಟು ಎಲ್ಲ ನೆಲದ ಮೇಲೆ ಎಲ್ಲ ಚೆಲ್ಲಿಬಿಟ್ಟಿರ್ತಾರೆ. ಶಾಂಪೂ ಎಲ್ಲಿ ಹಾಕಿದ್ದೀನಿ ನೋಡಿ ನೀವು ಅಂತೆಲ್ಲ ಹೇಳಿ, ನಾನೇ ಸ್ನಾನ ಮಾಡ್ತೀನಿ ಬಿಡ್ರಿ, ನೀವು ಹೊರಗೆ ಹೋಗಿ, ಇವ್ರು ನಾನು ಹೇಳಿದರೆ ಕೇಳೋದ, ಇವ್ರನ್ನ ಹೆಂಗಾರ ಮಾಡಿ ಇಲ್ಲಿದ್ದು ಆಚೆ ಕಳಿಸ್ಲೇಬೇಕು, ಜೇಳೆ ಬಂತ್ರಿ ಅಂತೆಲ್ಲ ಹೇಳಿದಾಗ ಪವಿತ್ರ ಅಯ್ಯೋ ಜೇಳಿ ಎಲ್ಲಿ ಸಾರ್ ಅಂತ ಹೆದರ್ಕೊಂಡ್ಬಿಟ್ಟು ಅವಾಗ ನೋಡಿದರೆ ಅಲ್ಲಿದ್ದ ಹೆದರ್ಕೊಂಡು ಹೊರಗೆ ಬರೋದು ಬಿಟ್ಟು, ಹೊರಗೆ ಜಿರಳೆ ಬಂದಿರೋದ್ರೆ ಒಳಗೆ ಬಂದುಬಿಟ್ಟು ಶವರ್ ಆನ್ ಆಗಿಬಿಡುತ್ತೆ. ಇಲ್ಲಿ ಒಂದು ಸಾಂಗ್ ಬರುತ್ತೆ,
ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವು ಟವಲ್ ತೊಗೊಂಡು ತಲೆ ಒರೆಸ್ತಾ ಇರ್ತಲ್ಲ ಪವಿತ್ರಂದು ಅಂದರೆ ಬೊಟ್ಟು ಬಿಲ್ಲೆ ಬಿಂದಿ ಇರುತ್ತಲ್ಲ, ಅದು ದೇವ್ರಿಗೆ ಹತ್ಕೊಂಡಿರ್ತೈತಿ. ದೇವ್ರು ನೋಡಿಕೊಂಡು ಇದು ಬೊಟ್ಟು ಬಿಲ್ಲೆ ನಿಮ್ಮದೆ ಅಂತೆಲ್ಲ ಹೇಳಿ ಬೊಟ್ಟು ಬಿಲ್ಲೆ ಪವಿತ್ರ ಹಣೆಗೆ ಅಂದರೆ ಬಿಂದಿ ಸ್ಟಿಕ್ಕರ್ ಅದು ಹರಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ನಮ್ರತ ತುಂಬ ಅಂದರೆ ತುಂಬ ಇರಿಟೇಟ್ ಆಗ್ತಾಯಿರ್ತಾರೆ. ಇದು ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ರಾಧಿಕಾಗಂತೂ ಇರಿಟೇಟ್ ಆಗ್ತಾ ಇರ್ತೈತಿ ಪವಿತ್ರ ಬಗ್ಗೆ ಡಾಕ್ಟರ್ ಪಾಸಿಟಿವ್ ಆಗಿ ಮಾತಾಡಿದಾಗೆಲ್ಲ. ಇದು ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ನೆಕ್ಸ್ಟ್ ದಿನದಲ್ಲಿ ಇವರು ಪವಿತ್ರ ಅವ್ರ ತಂದೆ ತವ್ರ ಮನೆಯವರು ಮಡಿಲು ತುಂಬಿಸ್ಬೇಕಂತ ಬರ್ತಾರೋ ಅಥವಾ ಇದು ನಾಳೆ ಅಂದರೆ ಸ್ವಲ್ಪ ಟಿಪ್ಸ್ ಇಟ್ಟಿದ್ದೀರಾ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.